ಈ ಫಿಲಮ್ ಪಕ್ಕಾ ಪ್ಲಾನಿಂಗ್ ಮೇಲೆನೆ ವರ್ಕ್ ಆಗಿರೋದು. ಅದಕ್ಕೆ ಮೇಜರ್ ಕ್ರೆಡಿಟ್ಸ್ ಕೊಡೋದು ನನ್ನ ಡೈರೆಕ್ಷನ್ ಟೀಮ್ಗೆ. ಎಕ್ಕ ಅಂದಿದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಕ್ಯಾಪ್ಟನ್ ರೋಹಿತ್ ಸರ್. ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸು ಈ ಸಿನಿಮಾ. ತುಂಬಾ ವಿಷಯಗಳ ಕಲ್ತಿದೀವಿ. ಅದ್ರಲ್ಲಿ ಬೆಸ್ಟ್ ಅಂಡ್ ಬೆಸ್ಟ್ ಟೀಮು. ನಾವು ಏನ್ ಮಾಡಿದ್ವಿ ಅಂತಂದ್ರೆ ಪ್ರತಿಯೊಂದು ಟೀಮನ್ನು ಡಿವೈಡ್ ಮಾಡ್ಬಿಟ್ಟಿದ್ವಿ. ಇವ್ರು ಇದನ್ನ ಮಾಡ್ತಾರೆ, ಇವ್ರು ಇದನ್ನ ಮಾಡ್ತಾರೆ ಅಂತ. ಅವ್ರು ದೊಡ್ಡವರು, ಅವ್ರು ಚಿಕ್ಕವರು ಏನಂತಲ್ಲ, ಎಲ್ಲರೂ ಟೀಮ್ ವರ್ಕಲ್ಲಿ ಕೆಲಸ ಮಾಡಿದ್ವಿ, ಇನ್ಕ್ಲೂಡಿಂಗ್ ಡೈರೆಕ್ಟ್ರು. ಸ್ಕ್ರಿಪ್ಟ್ ಅಂತ ಕೊಟ್ಟಿದ ತಕ್ಷಣ ನಮ್ಮ ಬ್ರೇಕ್ ಡೌನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಕೊಟ್ಟು ಓದಿದಾಗ ನಾನು ಫಸ್ಟ್ ನೋಟ್ ಮಾಡಿದ್ದೆ ಲೊಕೇಶನ್. 130 ಲೊಕೇಶನ್ ಇತ್ತು. ಆ್ಯಂಡ್ ಚಾಲೆಂಜಸ್ ಏನು ಅಂದರೆ ಈ ಸಿನಿಮಾದಲ್ಲಿ ತುಂಬಾ ಲೈವ್ ಲೊಕೇಶನ್ಸಲ್ಲಿ ಮಾಡ್ತಾಯಿದ್ವಿ. ಫ್ರೇಮಿಂಗ್ ಇಡಬೇಕಾದ್ರೆ ಹಿಂದ್ಗಡೆ ನಾರ್ಮಲ್ ಜನಗಳು ಬಂದು ನಿಂತ್ಕೊಳ್ಳೋದು, ಅವರು ಕ್ಯಾಮ್ರಾ ನೋಡದೇ ಇರೋ ರೀತಿ ಮೈಂಟೈನ್ ಮಾಡೋದು, ಆ ಜೂನಿಯರ್ಸ್ಗಳು ಹ್ಯಾಂಡಲ್ ಮಾಡೋದಾಗಲಿ, ಲೈವ್ಗಳು ಶೂಟ್ ಮಾಡೋದಾಗಲಿ. ಈ ಗೆರಿಲ್ಲಾ ಶೂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ತುಂಬಾ ಯೂಸ್ ಮಾಡ್ಕೊಂಡಿದ್ದೀವಿ. ದಿನಕ್ಕೆ ನಾವೊಂದು 4 ಸೀನ್ 5, 6, 7 ಸೀನ್ ಈ ಥರ ಶೂಟ್ ಮಾಡ್ತಾಯಿದ್ರು ನಾವು ರೆಗ್ಯುಲರಾಗೆ ಏನಂತಾರೆ ಕಷ್ಟ ಆಗ್ತಾಯಿದೆ, ಇದು ನಮ್ಮ ಕಡೆ ಅಚೀವ್ ಮಾಡೋಕೆ ಈ ಥರ ಏನಾಗ್ತದೆ. ಯಾಕಂದರೆ ಒಂದು ಸೀನ್ ಆಗ್ತಾನೆ ನೆಕ್ಸ್ಟ್ ಸೀನ್ಗೆ ಎಲ್ಲ ಆಲ್ಮೋಸ್ಟ್ ಆರ್ಟಿಸ್ಟ್ ಆಗಲಿ ಪ್ರತಿಯೊಂದೂ ರೆಡಿ ಇರ್ತಾಯಿತ್ತು. ಬೆಳಗ್ಗೆ 6 ಗಂಟೆಯಿಂದ ಒಂದು 10 ಗಂಟೆ ಒಳಗಡೆ ರೆಕ್ಕೆ ಆಗ್ತಾ ಇತ್ತು. 2 ವೀಲರ್ ಎತ್ಕೋ, ಸತ್ಯ ಸರ್ ಮತ್ತು ರೋಹಿತ್ ಸರ್ ಜೊತೆ ಹೋಗು. ಒಂದಷ್ಟು ಕಡೆ 2 ವೀಲರ್ ಹೋಗ್ತಾ ಇರಲಿಲ್ಲ, ಅಂಥ ಜಾಗಗಳಲ್ಲೆಲ್ಲ ಹೋಗಿ ಲೊಕೇಶನ್ ನೋಡಿಕೊಂಡು ಬಂದಿರುವಂಥದ್ದು. ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನಮ್ಮ ಅಮರ್ ಸರ್ ಆಗಿರ್ಬೋದು, ಅವ್ರ ಅಸಿಸ್ಟೆಂಟ್ಸ್ ಆಗಿರ್ಬೋದು, ತುಂಬಾನೇ ಆನ್ ಸ್ಪಾಟ್ ಅಲ್ಲಿ ನಾವೇನೇ ಹೇಳ್ತಾ ಇದ್ರು ಅದನ್ನ ಇಮಿಡಿಯೇಟ್ ಆಗಿ ಬಂದು ಮಾಡೋದಿರ್ಬೋದು. ಯಾಕೆಂದ್ರೆ ನಾವು ಕ್ವಿಕ್ ಆಗಿ ಲೊಕೇಶನ್ ಶಿಫ್ಟ್ ಆಗೋದು ಈ ತರ ಎಲ್ಲ ಇರ್ತಾ ಇತ್ತು. ಬೇರೆ ಎಲ್ಲ ಎಷ್ಟು ಬೇಗ ಮಾಡಿ ಮುಗಿಸ್ಬೋದು ಅನ್ನೋದನ್ನ ಇಟ್ಕೊಂಡು, ಇನ್ಕ್ಲೂಡಿಂಗ್ ಫೈಟ್, ಇನ್ಕ್ಲೂಡಿಂಗ್ ಸಾಂಗ್. ನಾವು ಸಾಂಗ್ ಶೂಟ್ ಮಾಡಬೇಕಾದ್ರೆ ಪ್ಯಾರಲಲ್ ಆಗಿ ಇನ್ನೇನಾದ್ರೂ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ವಿ. ಅಂದ್ರೆ ದಿಸ್ ಇಸ್ ಶಿಯರ್ ಪ್ಲಾನಿಂಗ್, ಪ್ಯೂರ್ಲಿ ಪ್ಲಾನಿಂಗ್ ಮೇಲೆ ಹೋಗಿರುವಂಥ ಸಿನಿಮಾ. ಸೊ ಎವ್ರಿಬಡಿ ಡಿಡ್ ದೇರ್ ಜಾಬ್. ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ದೇನೆ ಈ ಪ್ಲಾನಿಂಗ್ ಇದೆಯಲ್ಲ, ಇದು ವರ್ಕ್ ಆಗಕ್ಕೆ ಸಾಧ್ಯನೇ ಇರ್ತದೆ.